Hi students, this is Kirti ma'am. You are now second BCom, third semester. In the third semester, you have 8 subject. In that, business ethics also. This is theory subject, business ethics. ವ್ಯವಹಾರ ನೈತಿಕತೆ ಅಂತ ಹೇಳ್ತೀವಿ. ಇದು ಕೂಡ ಒಂದು ಸಬ್ಜೆಕ್ಟ್ ನಿಮಗೆ. ಇದು ಥಿಯರಿ ಸಬ್ಜೆಕ್ಟ್. Now, the first chapter is business ethics. The meaning of ethics. Now, meaning of ethics. The ethic is a branch of philosophy. The philosophy means nothing but Niti Shastra anta heltivi, which is concerned with human conduct and it examines the relation, the rational justification for our moral judgments, which states what is normally right or wrong. This is meaning of ethics. In the meaning of ethics, the ethics is a branch of philosophy. Andre ಇದು ಹ್ಯೂಮನ್ ಕಂಡಕ್ಟ್ ಅಂದ್ರೆ ಒಬ್ಬ ವ್ಯಕ್ತಿಯ ನಡವಳಿಕೆ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ನ ಒಂದು ಐಡೆಂಟಿಫಿಕೇಶನ್ ಮಾಡುವಂಥದ್ದು ನೀತಿ ಶಾಸ್ತ್ರ ಅಂತ ಕೂಡ ಕರಿತೀವಿ. ಇಸ್ ಗೋಯಿಂಗ್ ಟು ಜಡ್ಜ್ ದ ವಾಟ್ ಇಸ್ ರೈಟ್ ಅಂಡ್ ವಾಟ್ ಇಸ್ ರಾಂಗ್. ಪ್ರತಿಯೊಬ್ಬ ಹ್ಯೂಮನ್ ಬೇಯಿಂಗ್ಸ್ ಅಲ್ಲೂ ಕೂಡ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ತಿಳಿಸ್ಕೊಡುತ್ತೆ. ದಿಸ್ ಇಸ್ ಜಡ್ಜ್ಮೆಂಟ್. ಗೋಯಿಂಗ್ ಟು ಗಿವ್ ದ ಜಡ್ಜ್ಮೆಂಟ್, ಮಾರಲ್ ಜಡ್ಜ್ಮೆಂಟ್. This is meaning of ethics ಅಂತ ಹೇಳ್ತೀವಿ. ನೈತಿಕತೆ. ದ ನೈತಿಕತೆಯು ನೀತಿ ಶಾಸ್ತ್ರದ ಶಾಖೆಯಾಗಿದ್ದು ಮಾನವನ ನಡವಳಿಕೆಯಲ್ಲಿ ಯಾವುದು ಕೆಟ್ಟದ್ದು ಮತ್ತು ಒಳ್ಳೆಯದು ಹಾಗೂ ಸನ್ನಡತೆಯ ಕರ್ತವ್ಯಗಳನ್ನು ತಿಳಿಸುವುದಾಗಿದೆ. ಇದನ್ನ ನೈತಿಕತೆ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿಯ ನಡವಳಿಕೆ, ಅವನು ನಡೆದುಕೊಳ್ಳುವಂತ ರೀತಿಯಲ್ಲಿ ಯಾವುದು ಸರಿ ಯಾವುದು ತಪ್ಪು ಮತ್ತು ಅವನ ಕರ್ತವ್ಯಗಳು ಹೇಗೆ ಇರುತ್ತೆ, ಅದನ್ನ ಯಾವ ರೀತಿ ಪರಿಪಾಲನೆ ಮಾಡ್ತಾನೆ ಅನ್ನೋದನ್ನ ತಿಳಿಸ್ಕೊಡೋದೇ ನೈತಿಕತೆಯಾಗಿದೆ. ದಿಸ್ ಇಸ್ ಮೀನಿಂಗ್ ಆಫ್ ಎಥಿಕ್ಸ್. ದ ನೆಕ್ಸ್ಟ್ ಒನ್ ಇಸ್ ಬಿಸ್ನೆಸ್ ಎಥಿಕ್ಸ್. ದ ಮೀನಿಂಗ್ ಆಫ್ ಬಿಸ್ನೆಸ್ ಎಥಿಕ್ಸ್. ದ ಬಿಸ್ನೆಸ್ ಎಥಿಕ್ಸ್ is the application of general ethical ideas to business behavior, which facilitates and promotes, guides society, improves profitability, faster business relations and employee productivity. The business ethics is the application of general ethical ideas to business behavior. Every businessman is going to apply the ethics. ಪ್ರತಿಯೊಬ್ಬ ಬಿಸ್ನೆಸ್ ಪರ್ಸನ್ ಕೂಡ ಎಥಿಕ್ಸ್ ಅಥವಾ ನೈತಿಕತೆ ಅಂತ ಏನ್ ಹೇಳ್ತೀವಿ ಇದನ್ನ ಅಡಾಪ್ಟ್ ಮಾಡ್ಕೋಬೇಕು. ಯಾಕೆ ಬಿಸ್ನೆಸ್ ಎಥಿಕ್ಸ್ ಅನ್ನೋದನ್ನ ಫಾಲೋ ಆಗ್ಬೇಕು, ಯಾಕೆ ನೈತಿಕತೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಇರ್ಬೇಕು, ಬಿಸ್ನೆಸ್ ಮ್ಯಾನ್ಗೆ ಇರ್ಬೇಕು? ಬಿಕಾಸ್ ದ ಬಿಸ್ನೆಸ್ ಬಿಹೇವಿಯರ್ ವಿಚ್ ಫೆಸಿಲಿಟೇಟ್ಸ್ ಅಂಡ್ ಪ್ರಮೋಟ್ಸ್ ಗೈಡ್ ಸೊಸೈಟಿ. ಅಂದ್ರೆ ಸಮಾಜಕ್ಕೆ ಬೇಕಾಗಿರುವಂತ ಹಲವಾರು ರೀತಿಯ ಚೇಂಜಸ್ ನ ಮಾಡೋದಕ್ಕೆ ಅಥವಾ ಗೈಡ್ಲೈನ್ಸ್ ಕೊಡೋದಕ್ಕೆ ಅಥವಾ ಅನುಕೂಲಗಳನ್ನ ಮಾಡ್ಕೊಡೋದಕ್ಕೆ ಈ ನೈತಿಕತೆ ಅನ್ನೋದು ತುಂಬಾ ಅವಶ್ಯಕತೆ. ಅಂಡ್ ಇಂಪ್ರೂವ್ಸ್ ಪ್ರಾಫಿಟಬಿಲಿಟಿ. ಈ ಗೋಯಿಂಗ್ ಟು ಇಂಪ್ರೂವ್ ದ ಪ್ರಾಫಿಟಬಿಲಿಟಿ. ಹೆಚ್ಚಿನ ಪ್ರಾಫಿಟ್ ನ ತಗೊಳ್ಳೋದಕ್ಕೂ ಕೂಡ ಈ ನೈತಿಕತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೈತಿಕತೆ ಅನ್ನೋದು ಬೇಕು ಅಂತ ಹೇಳ್ತಿರೋದು. ಅಂಡ್ ಫಾಸ್ಟರ್ ಬಿಸ್ನೆಸ್ ರಿಲೇಷನ್ಸ್ and the faster business is going to grow very easily and employee productivity is the employees productivity and relationship, good relationship na ಬೆಳೆಸೋದಕ್ಕೆ ಮತ್ತೆ ಒಳ್ಳೆಯ ರೀತಿಯಾದ ಪ್ರಾಫಿಟ್ ನ ತಗೊಳ್ಳೋದಕ್ಕೆ ಜೊತೆಗೆ ಸೊಸೈಟಿಗೆ ಒಳ್ಳೆ ರೀತಿಯಲ್ಲಿ ಕೆಲವೊಂದು ಅನುಕೂಲಗಳನ್ನ ಮಾಡ್ಕೊಳ್ಳೋದಕ್ಕೆ ಗೈಡ್ಲೈನ್ಸ್ ಕೊಡೋದಕ್ಕೆ ಇದು ತುಂಬಾ ಎಥಿಕ್ಸ್ ಅನ್ನೋದು ತುಂಬಾ ಅನುಕೂಲ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಈ ಎಥಿಕ್ಸ್ ನೈತಿಕತೆಯನ್ನ ಅಡಾಪ್ಟ್ ಮಾಡ್ಕೋಬೇಕು, ಅಪ್ಲೈ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಿ. ದಿಸ್ ಇಸ್ ಮೀನಿಂಗ್. ವ್ಯವಹಾರ ನೈತಿಕತೆಯ ಅರ್ಥ. ವ್ಯವಹಾರದ ಆಚರಣೆಗಳಲ್ಲಿ ನೈತಿಕ ನಿಯಮಗಳನ್ನು ಅಳವಡಿಸಿ ಸಂಸ್ಥೆಯ ಪ್ರತಿಷ್ಠೆ ಮತ್ತು ಪ್ರಭಾವವನ್ನು ಹೆಚ್ಚಿಸುವ ವಿಧಾನಕ್ಕೆ ವ್ಯವಹಾರ ನೈತಿಕತೆ ಅಂತ
ಕರಿತೀವಿ. The next one is definition, ವ್ಯಾಖ್ಯೆ. According to Wheeler, the business ethics is an art. The business ethics is an art and science also. And Wheeler ಪ್ರಕಾರ business ethics ಅನ್ನೋದು ಆರ್ಟ್, ಒಂದು ಕಲೆ, ಜೊತೆಗೆ ಅದು ಒಂದು ವಿಜ್ಞಾನ ಅಂತಲೂ ಕೂಡ ಕರೀತಿದ್ದಾರೆ. For maintaining harmonious relationship with society, ಒಳ್ಳೆ ಗುಡ್ ರಿಲೇಶನ್ಶಿಪ್ ನ ಬೆಳೆಸೋದಕ್ಕೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ. ಗೋಯಿಂಗ್ ಟು ಮೇಂಟೈನ್ ಹಾರ್ಮೋನಿಯಸ್ ರಿಲೇಶನ್ಶಿಪ್ ವಿತ್ ದ ಸೊಸೈಟಿ, ಇಟ್ಸ್ ವೇರಿಯಸ್ ಗ್ರೂಪ್ಸ್, ಬೇರೆ ಬೇರೆ ಹಲವಾರು ರೀತಿಯಾದಂಥ ಗುಂಪುಗಳಿರುತ್ತೆ. ಆ ಗುಂಪುಗಳ ಜೊತೆಗೆ ಈವನ್ ಇನ್ಸ್ಟಿಟ್ಯೂಷನ್ಸ್ ಆಲ್ಸೋ, ಆಸ್ ವೆಲ್ ಆಸ್ ರೆಕಗ್ನೈಸಿಂಗ್ the moral responsibility for the rightness and wrongness of business conduct. ನಮ್ಮ ದೇಶದಲ್ಲಿ ಹಲವಾರು ರೀತಿಯ ಗ್ರೂಪ್ಸ್ ನಾವು ನೋಡ್ತೀವಿ, ಅಂದ್ರೆ ಚಿಕ್ಕ ಚಿಕ್ಕ ಗುಂಪುಗಳನ್ನ ನೋಡ್ತೀವಿ, ಆರ್ಗನೈಸೇಷನ್ ನೋಡ್ತೀವಿ. ಈ ಎಲ್ಲಾ ಆರ್ಗನೈಸೇಷನ್ ಅಲ್ಲೂ ಕೂಡ ಹಲವಾರು ರೀತಿಯಾದಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನೋದು ಬಂದೇ ಬರುತ್ತೆ. ಅವರಲ್ಲಿ ಎಲ್ಲರೂ ಕೂಡ ಒಂದೇ ರೀತಿಯಾದಂತ ಎಥಿಕ್ಸ್ ನ ಫಾಲೋ ಆಗೋದಿಲ್ಲ, ಅದರಲ್ಲೂ ಕೂಡ ಅನೈತಿಕಲ್ ಆಗಿ ಯೂಸ್ ಮಾಡ್ತಾರೆ, ಅನೈತಿಕತೆ ಅನ್ನೋದನ್ನ ಯೂಸ್ ಮಾಡ್ಕೊಳ್ತಾರೆ, ಬಳಸ್ತಾರೆ. ಅದರಲ್ಲೂ ಕೂಡ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ತಿಳಿಸ್ಕೊಡೋದೆ ದಟ್ ಈಸ್ ಮಾರಲ್ ರೆಸ್ಪಾನ್ಸಿಬಿಲಿಟಿನ ಒಳಗೊಂಡಿರುತ್ತೆ ಬಿಸ್ನೆಸ್ ಎಥಿಕ್ಸ್. ದಿಸ್ ಇಸ್ ಬಿಸ್ನೆಸ್ ಕಂಡಕ್ಟ್ ಅಂತಾನೂ ಕೂಡ ಕರಿತೀವಿ, ಬಿಸ್ನೆಸ್ ಕೋಡ್ ಅಥವಾ ಬಿಸ್ನೆಸ್ ಕಂಡಕ್ಟ್ ಅಂತಾನೂ ಕೂಡ ಕರಿತೀವಿ. ದ ಬಿಸ್ನೆಸ್ ಎಥಿಕ್ಸ್ ಈಸ್ ಆನ್ ಆರ್ಟ್ ಅಂಡ್ ಸೈನ್ಸ್ ಫಾರ್ ಮೇಂಟೈನಿಂಗ್ harmonious relationship with society, its various groups and institutions, as well as recognizing the moral responsibility for the rightness and wrongness. ಪ್ರತಿಯೊಂದು ಗುಂಪುಗಳಲ್ಲೂ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ತಿಳಿಸ್ಕೊಡೋದು, ದಟ್ ಈಸ್ ಬಿಸ್ನೆಸ್ ಎಥಿಕ್ಸ್ ನ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ದಟ್ ಇಸ್ ಬಿಸ್ನೆಸ್ ಕಂಡಕ್ಟ್ ಅಂತ ಕೂಡ ಕರಿತೀವಿ. The next topic is scope of business ethics. The ethical problems of phenomena arise across all the functional areas of companies and at all the levels of with the company. Every company they are having 3 levels. The first one is top level, middle level and lower level. All the levels they are having functions, even they are having problems also. The ethical ಆಗಿ ಅವ್ರದೇ ಆದಂತ ಪ್ರತಿಯೊಂದು ಲೆವೆಲ್ ಅಲ್ಲೂ ಅವ್ರದೇ ಆದಂತ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನೋದು ಅರೈಸ್ ಆಗ್ತಾ ಹೋಗುತ್ತೆ. ಯಾವ ರೀತಿಯ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ, ಯಾವ ರೀತಿಯಲ್ಲಿ ಅದನ್ನ ಫೇಸ್ ಮಾಡ್ತಾರೆ ಅನ್ನೋದು ಇಲ್ಲಿ ನಾವು ನೋಡಬಹುದು. ದ ಫಸ್ಟ್ ಒನ್ ಇಸ್ ಎಥಿಕ್ಸ್ ಇನ್ ಕಂಪ್ಲೇಂಟ್ಸ್, ಅಂದ್ರೆ ನೈತಿಕತೆಯಲ್ಲಿ ಯಾವ ರೀತಿ ಅನುಸರಣೆ ಮಾಡುವುದು, ನೈತಿಕತೆಯನ್ನು ಯಾವ ರೀತಿ ಅನುಸರಣೆ ಮಾಡ್ತೀವಿ ಅನ್ನೋದು. ಕಂಪ್ಲೇಂಟ್ಸ್ ಇಸ್ ಅಬೌಟ್ ಒಬೇಯಿಂಗ್ ಅಂಡ್ adhering to rules and authority. ರೂಲ್ಸ್ ಯಾವ ರೀತಿಯಲ್ಲಿ ಇರಬೇಕು ಅನ್ನೋಂಥದ್ದು, ಅಥಾರಿಟಿ ಮೀನ್ಸ್ ಅಧಿಕಾರ, ಯಾವ ರೀತಿಯಲ್ಲಿ ಅಧಿಕಾರನ ಯೂಸ್ ಮಾಡ್ಕೋಬೇಕು ಬಳಸಬೇಕು ಅನ್ನುವಂಥದ್ದು. ದ ಕಂಪ್ಲೇಂಟ್ಸ್ ಇಸ್ ಅಬೌಟ್ ಒಬೇಯಿಂಗ್. ಒಬೇಯಿಂಗ್ ಮೀನ್ಸ್ ಅದಕ್ಕೆ ನಾವು ತಲೆಬಾಗುವಂಥದ್ದು, ಹತ್ತರಿಂಗ್ ಯಾವ್ದು ಅನುಸರಣೆ ಮಾಡುವಂಥದ್ದು ಮೀನ್ಸ್ ಪ್ರತಿಯೊಂದು ರೂಲ್ಸ್ ರೆಗ್ಯುಲೇಷನ್ಸ್ಗೂ ಕೂಡ ವಿ ಹ್ಯಾವ್ ಟು ಫಾಲೋ, ಪ್ರತಿಯೊಂದಕ್ಕೂ ಕೂಡ ನಾವು ಎಸ್ ಅಂತ ಹೇಳುವಂಥದ್ದು. ದ ಮೋಟಿವೇಶನ್ ಫಾರ್ ಬೀಯಿಂಗ್ ಕಂಪ್ಲೇಂಟ್ ಕುಡ್ ಬಿ ಟು ಡೂ ದ ರೈಟಿಂಗ್ ಔಟ್ ಆಫ್ ದ ಫಿಯರ್ ಆಫ್ ಬೀಯಿಂಗ್ ಕಾಟ್ ರಾದರ್ ದ್ಯಾನ್ ಎ ಡಿಸೈರ್ ಟು ಬಿ ಒಬಿಡಿಂಗ್ ಬೈ ದ ಲಾ. ಕಂಪ್ನಿಯಲ್ಲಿ ಅಥವಾ ಆರ್ಗನೈಸೇಷನ್ ಇರುವಂತ ಪ್ರತಿಯೊಂದು ರೂಲ್ಸ್ ರೆಗ್ಯುಲೇಷನ್ಸ್ಗೆ ವಿ ಹ್ಯಾವ್ ಟು ಒಬೆ ಮಾಡಬೇಕು ಮೀನ್ಸ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅಕ್ಸೆಪ್ಟ್ ಮಾಡೋದ್ರ ಜೊತೆಗೆ ನಾವು ಅದೇ ರೀತಿ ಕಾಟ್ ಮೀನ್ಸ್ ಅದೇ ರೀತಿ ನಾವು ಏನ್ ರೂಲ್ಸ್ ರೆಗ್ಯುಲೇಷನ್ ಇರುತ್ತೋ ಅದೇ ರೀತಿ ನಾವು ಫಾಲೋ ಮಾಡೋ ರೀತಿಯಲ್ಲೂ ಇರ್ಬೇಕು. ಅಂದ್ರೆ ಬೈ ದ ಲಾ ಪ್ರಕಾರ ಏನ್ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೋ, ಏನ್ ಅಥಾರಿಟಿ ಕೊಟ್ಟಿರ್ತಾರೆ, ಅಧಿಕಾರನ ಕೊಟ್ಟಿರ್ತಾರೆ, ಅದೇ ರೀತಿ ನಾವು ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ದ ನೆಕ್ಸ್ಟ್ ಒನ್ ಎಥಿಕ್ಸ್ ಇನ್ ಫೈನಾನ್ಸ್. ಹಣಕಾಸಿನ ವ್ಯವಸ್ಥೆಯಲ್ಲಿ ಯಾವ ರೀತಿಯ ನೈತಿಕತೆ ಇರುತ್ತೆ. ದ ಎಥಿಕಲ್ ಇಶ್ಯೂಸ್ ಇನ್ ಫೈನಾನ್ಸ್ that companies and employees are confronted with include
ಇಲ್ಲಿ ಕಂಪನಿ ಆಗಿರ್ಬೋದು ಅಥವಾ ಎಂಪ್ಲಾಯೀಸ್ ಆಗಿರ್ಬೋದು, ಇಬ್ರು ಕೂಡ ಈ ಎಥಿಕಲ್ ಇಶ್ಯೂಸ್ ಅಂದ್ರೆ ಫೈನಾನ್ಸ್ ಅಲ್ಲಿ ಎಥಿಕಲ್ ಇಶ್ಯೂಸ್ ನ ರೈಸ್ ಆಗುತ್ತೆ. ಯಾವ ರೀತಿ ಅದನ್ನ ಫೇಸ್ ಮಾಡ್ತಾರೆ, ಯಾವ ರೀತಿ ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಇನ್ ಅಕೌಂಟಿಂಗ್, ಫಸ್ಟ್ ಒನ್ ಇಸ್ ಇನ್ ಅಕೌಂಟಿಂಗ್. ನಾವು ಅಕೌಂಟ್ಸ್ ಅಲ್ಲಿ ತಗೊಂಡ್ರೆ the window dressing. Window dressing means nothing but in the transparency ಅಂತ ಹೇಳುವಂಥದ್ದು. ಮೀನ್ಸ್ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಮಿರರ್ ಮುಂದೆ ನಿಂತ್ಕೊಂಡಾಗ ನಮ್ಮ ಫೇಸ್ ನಮಗೆ ಕಾಣಿಸೋದು ಹೊರತು ಬೇರೆಯವ್ರ ಮುಖವನ್ನು ನಮಗೆ ನೋಡೋದಕ್ಕೆ ಆಗೋದಿಲ್ಲ. ಎಸ್, ದಟ್ ಇಸ್ ವಿಂಡೋ ಡ್ರೆಸ್ಸಿಂಗ್. ಅಂದ್ರೆ ನಾವು ಮೇಂಟೈನ್ ಮಾಡುವಂತ ಅಕೌಂಟ್ಸ್ ಕ್ಲಾರಿಟಿ ಕ್ಲಿಯರ್ ಆಗಿ ಇರಬೇಕು ಅನ್ನುವಂಥದ್ದು. The next, misleading financial analysis. Misleading, the financial ಅಲ್ಲಿ ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು, ಅದರಿಂದ ಏನ್ ಮಿಸ್ಯೂಸ್ ಆಗಿದೆ, ಮಿಸ್ಲೀಡಿಂಗ್ ಆಗುತ್ತೆ ಮೀನ್ಸ್ ಬೇರೆಯವರಿಗೆ ಯಾವ ರೀತಿ ಮೋಸ ಮಾಡಬಹುದು ಅನ್ನೋದನ್ನು ಕೂಡ ಇಲ್ಲಿ ಮೋಸ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಇಟ್ಸ್ ಆಲ್ಸೋ ಒನ್ ಆಫ್ ದ ಇಶ್ಯೂಸ್ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಇಸ್ ಇನ್ಸೈಡರ್ ಟ್ರೇಡಿಂಗ್. ಇನ್ಸೈಡರ್ ಟ್ರೇಡಿಂಗ್ ಮೀನ್ಸ್ ನಥಿಂಗ್ ಬಟ್ ಇನ್ ದ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಒಳಗಡೆ ವ್ಯವಹಾರ ನಡೆಸುವಂತ ವ್ಯಕ್ತಿ. ದ ಸೆಕ್ಯೂರಿಟೀಸ್ ಫ್ರಾಡ್ ಲೀಡಿಂಗ್ ಟು ಮ್ಯಾನಿಪುಲೇಷನ್ ಆಫ್ ದ ಫೈನಾನ್ಷಿಯಲ್ ಮಾರ್ಕೆಟ್. ದ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಸೆಕ್ಯೂರಿಟೀಸ್ ನ ಫ್ರಾಡ್ ಮಾಡ್ತಾರೆ ಮೀನ್ಸ್ ಕರೀತಾರೆ, ಇದರಿಂದ ವ್ಯವಹಾರಗಳು ಎಷ್ಟು ರೀತಿಯಲ್ಲಿ ಬೇರೆ ಕಡೆ ಸ್ಪ್ರೆಡ್ ಆಗುತ್ತೆ, ರೂಮರ್ಸ್ ಆಗುತ್ತೆ. ಇದರಿಂದ ಏನಾಗುತ್ತೆ, ದಟ್ ಇಸ್ ಮ್ಯಾನಿಪುಲೇಷನ್ ಅಂತ ಹೇಳ್ತೀವಿ. ಇದರಿಂದ ಹಲವಾರು ರೀತಿಯ ಲಾಸಸ್, ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ದ ನೆಕ್ಸ್ಟ್ ಒನ್ ಇಸ್ ಎಕ್ಸಿಕ್ಯೂಟಿವ್ ಕಾಂಪನ್ಸೇಷನ್. ಕಾರ್ಯನಿರ್ವಾಹಕರಿಗೆ ಕೊಡುವಂತ ಪರಿಹಾರನೂ ಕೂಡ ಒನ್ ಆಫ್ ದ ಇಲ್ಲಿ ಇಶ್ಯೂಸ್ ಅಂತಾನೆ ಹೇಳ್ಬಹುದು. The next one is overbilling of expenses. In the overbilling of expenses, ಏನ್ ಎಕ್ಸ್ಪೆನ್ಸಸ್ ಆಗಿರುತ್ತೆ ಅದಕ್ಕೆ ಬಿಲ್ ಕೊಡ್ತೀರಾ. ಓವರ್ಬಿಲ್ ಮೀನ್ಸ್ ಬೇರೆ ರೀತಿಯಾದಂತಹ ಎಕ್ಸ್ಪೆನ್ಸಸ್ ಎಲ್ಲದನ್ನು ಕೂಡ ಒಂದೇ ಇದರಲ್ಲಿ ತೋರಿಸುವಂತದ್ದು. ದಟ್ ಇಸ್ ಓವರ್ ಬಿಲ್ಲಿಂಗ್ ಆಫ್ ಎಕ್ಸ್ಪೆನ್ಸಸ್. ಅಂಡ್ ಫೆಸಿಲಿಟೇಷನ್ ಪೇಮೆಂಟ್ಸ್, ಎಲ್ಲಾ ರೀತಿಯಾದಂತಹ ಪೇಮೆಂಟ್ಸ್ ಕೂಡ ಇಲ್ಲಿ ಫೆಸಿಲಿಟೀಸ್ ನ ಮಾಡ್ಕೊಡುವಂಥದ್ದು. ಇದು ಕೂಡ ತುಂಬಾ ಹಲವಾರು ರೀತಿಯ ಇಶ್ಯೂಸ್ ಕೂಡ ಆಗುತ್ತೆ ಇನ್ ದ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ. The next one, fake reimbursement. In the fake reimbursement ಅಂದ್ರೆ ಫೇಕ್ ಅಂದ್ರೆ ಸುಳ್ಳು ಮಾಹಿತಿಗಳು. ಸುಳ್ಳು ಮಾಹಿತಿಗಳನ್ನ ಅಕೌಂಟ್ಸ್ ನ ಮೇಂಟೈನ್ ಮಾಡುವಂಥದ್ದು ಅಥವಾ ಮಾಹಿತಿನ ತಲುಪಿಸುವುದು. ದಟ್ ಇಸ್ ರಿಟರ್ನ್. ರಿಇಂಬರ್ಸ್ಮೆಂಟ್ ಅಂದ್ರೆ ರಿಟರ್ನ್ ಮಾಡುವಂಥದ್ದು. ಫೇಕ್, ಈಗ ಕೆಲವೊಂದ್ಸತಿ ಒಂದು ವಸ್ತುನ ತಗೊಂಡೋಗಿರ್ತೀವಿ, ಬಟ್ ಅದೇ ರೀತಿ ಡ್ಯಾಮೇಜ್ ಆಗಿರುತ್ತೆ. ಸೇಮ್ ವಸ್ತುನ ಕೊಟ್ಬಿಟ್ಟು ಇದು ನಿಮ್ ಕಂಪನಿ ಇದೆ ಹಾಗೆ ಹೀಗೆ ಈ ರೀತಿ ಮೋಸ ಮಾಡ್ತೀವಿ ನೋಡಿ. ಅದೇ ರೀತಿಯಿಂದ ಫೈನಾನ್ಷಿಯಲ್ ಕೂಡ ನಾವೇನ್ ಅಕೌಂಟ್ ನ ಮೇಂಟೈನ್ ಮಾಡ್ತೀವಿ ಆ ಅಕೌಂಟ್ ಅಲ್ಲೂ ಕೂಡ ಫೇಕ್ ರಿಇಂಬರ್ಸ್ಮೆಂಟ್ ಅಂದ್ರೆ ಏನ್ ಅಕೌಂಟ್ ಇರುತ್ತೆ ಅಲ್ಲಿ ಬೇರೆ ರೀತಿಯಾದಂತ ಸುಳ್ಳು ಅಕೌಂಟ್ಸ್ ನ ನಾವು ಬರೆಯುವಂತದ್ದು. ಇಟ್ ಇಸ್ ಫೇಕ್ ರಿಇಂಬರ್ಸ್ಮೆಂಟ್ ಅಂತ ಹೇಳ್ತೀವಿ. ದ ಥರ್ಡ್ ಒನ್ ಇಸ್ ethics in human resources. Human resources means nothing but human beings. We are only human resources. The human resources management plays a decisive role in introducing and implementing ethics. The human resources management is the most important ಅಂತ ಹೇಳ್ತೀವಿ. ಇದು ಎಲ್ಲಾ ರೀತಿಯ ಒಂದು ರೋಲ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ನ ತಗೊಳುತ್ತೆ. ಇಲ್ಲಿ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಇಟ್ಟು ಇಂಪ್ಲಿಮೆಂಟಿಂಗ್ ವರ್ಗೂ ಕೂಡ ಈ ಹ್ಯೂಮನ್ ರಿಸೋರ್ಸಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಈ ಎಥಿಕ್ಸ್ ನ ಫಾಲೋ ಮಾಡ್ಲೇಬೇಕು ಆಗಿರೋದ್ರಿಂದ ಇಲ್ಲೆಲ್ಲವೂ ಕೂಡ ಆ ರೋಲ್ ನ ಯೂಸ್ ಮಾಡ್ಬೇಕಾಗುತ್ತೆ. ಮೀನ್ಸ್ ಪ್ರತಿಯೊಬ್ಬರು ಕೂಡ ಈ ರೋಲ್ ಅಲ್ಲಿ ಇದ್ದೇ ಇರ್ತಾರೆ. ದ ಎಥಿಕ್ಸ್ ಆಫ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ covers those ethical issues arising around the employer-employee relationship. The ethical human resources management ಅಲ್ಲಿ ಫಸ್ಟ್ ಅರೈಸ್ ಆಗುವಂಥದ್ದು ಮೀನ್ಸ್ ಈ ಸರೌಂಡಿಂಗ್ ಅಲ್ಲಿ ಯಾರಿಗೆ ಅರೈಸ್ ಆಗುತ್ತೆ ಇಶ್ಯೂಸ್ ಅಂದ್ರೆ ಎಂಪ್ಲಾಯರ್ ಅಂಡ್ ಎಂಪ್ಲಾಯಿ ರಿಲೇಶನ್ಶಿಪ್. ಅಂದ್ರೆ ಅಧಿಕಾರ ಇರುವಂತಹ ಒಬ್ಬ ಮ್ಯಾನೇಜರ್ ಅಥವಾ ಮ್ಯಾನೇಜರ್ ಆಗಿರ್ಬೋದು, ಅವರ ಕೈ ಕೆಳಗಡೆ ಕೆಲಸ ಮಾಡುವಂತ ಕೆಲಸಗಾರರಾಗಿರ್ಬೋದು, ಇಬ್ಬರ ನಡುವೆ ಏನಾಗುತ್ತೆ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದು ಇಶ್ಯೂಸ್, ಎಥಿಕಲ್ ಇಶ್ಯೂಸ್ ಅನ್ನೋದು ಅರೈಸ್ ಆಗುತ್ತೆ. ಸಚ್ ಆಸ್ ದ ರೈಟ್ಸ್ and duties wants between employer and employee. ಪ್ರತಿಯೊಂದು ಎಂಪ್ಲಾಯರ್ ಮತ್ತೆ ಎಂಪ್ಲಾಯಿ ಇಬ್ಬರ ನಡುವೆನೂ ಕೂಡ ಅವ್ರದೇ ಆದಂತ ಕೆಲವೊಂದು ರೈಟ್ಸ್, ಹಕ್ಕುಗಳನ್ನ ಒಳಗೊಂಡಿರ್ತಾರೆ. ಜೊತೆಗೆ ಡ್ಯೂಟೀಸ್ ಅಂದ್ರೆ ಕರ್ತವ್ಯಗಳನ್ನು ಕೂಡ ಅವರು ಒಳಗೊಂಡಿರ್ತಾರೆ. ವಾಂಟ್
ಬಿಟ್ವೀನ್ ಎಂಪ್ಲಾಯರ್ ಅಂಡ್ ಎಂಪ್ಲಾಯಿ. ಇಬ್ರಿಗೂ ನಡುವೆನೂ ಕೂಡ ಅವ್ರದೇ ಆದಂತ ಹಕ್ಕುಗಳು ಜೊತೆಗೆ ಅವ್ರದೇ ಆದಂತ ಕರ್ತವ್ಯಗಳು ಅಧಿಕಾರಗಳು ಒಳಗೊಂಡಿರ್ತಾರೆ. ಅವ್ರು ಅದನ್ನ ಪಾಲನೆ ಮಾಡ್ಬೇಕು. ಇಬ್ಬರ ನಡುವೆನೂ ಕೂಡ ಏನಾದ್ರೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದ್ರೆ ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ, ಸಮಸ್ಯೆಗಳು ಎದುರಾಗುತ್ತೆ. ದ ಇಶ್ಯೂಸ್ ಆಫ್ ethics faced by human resources management includes, ಅಂದ್ರೆ human resources management ಅಲ್ಲಿ ಯಾವ್ಯಾವ ರೀತಿಯಲ್ಲಿ ethics issues ಆಗುತ್ತೆ. First one is discrimination issues, that is discrimination on the basis of age, gender and religion. ಅಂದ್ರೆ ಡಿಸ್ಕ್ರಿಮಿನೇಷನ್ ಅಂದ್ರೆ ತಾರತಮ್ಯ, ಭೇದ ಭಾವ ಮಾಡುವಂಥದ್ದು. ಅಂದ್ರೆ ಏಜ್ ಅಲ್ಲೂ ಕೂಡ ಇಲ್ಲಿ ತಾರತಮ್ಯನ ಮಾಡ್ತಾ ಹೋಗ್ತಾರೆ. ಯಾವ ರೀತಿಯಲ್ಲಿ ತಾರತಮ್ಯ ಮಾಡ್ತಾರೆ ಏಜ್ ಅಲ್ಲಿ ಅಂದ್ರೆ ಸೀನಿಯಾರಿಟಿ, ಜೂನಿಯರ್ಸ್, ಆ ರೀತಿಯಲ್ಲಿ ಸೀನಿಯಾರಿಟಿ ಜೂನಿಯರ್ಸ್ ಅನ್ನೋದ್ರಲ್ಲಿ ಡಿಸ್ಕ್ರಿಮಿನೇಷನ್ ಅನ್ನೋದನ್ನ ಮಾಡ್ತಾರೆ. ನೆಕ್ಸ್ಟ್ ಒನ್ ಇಸ್ ಜೆಂಡರ್, ಫಿಮೇಲ್ ಮೇಲ್ ಅನ್ನೋದ್ರಲ್ಲೂ ಕೂಡ ಇಲ್ಲಿ ಡಿಸ್ಕ್ರಿಮಿನೇಷನ್ ಅನ್ನೋದು ನಡೆಯುತ್ತೆ. ನೆಕ್ಸ್ಟ್ ರಿಲಿಜಿಯನ್ಸ್, ಕ್ರೈಸ್ತ, ಮುಸ್ಲಿಂ, ಹಿಂದೂ, ಅದರಲ್ಲೂ ಕೂಡ ಕ್ಯಾಟಗರೀಸ್ SC ST ಈ ರೀತಿಯ ಡಿಸ್ಕ್ರಿಮಿನೇಷನ್ ಕೂಡ ಅಲ್ಲಿ ಅರೈಸ್ ಆಗುತ್ತೆ. ಮೀನ್ಸ್ ಪ್ರತಿಯೊಂದರಲ್ಲೂ ಕೂಡ ಅವ್ರದ್ದೇ ಪರ್ಸೆಂಟೇಜ್ ಅನ್ನೋದು ಇರುತ್ತೆ. ಇವ್ರಿಗಿಷ್ಟು ಪರ್ಸೆಂಟೇಜ್, ಅವ್ರಿಗಿಷ್ಟು ಪರ್ಸೆಂಟೇಜ್, ಆ ರೀತಿಯ ಒಂದು ಪ್ರಾಬ್ಲಮ್ಸ್ ಅನ್ನೋದು ಕೂಡ ಇಲ್ಲಿ ಅರೈಸ್ ಆಗುತ್ತೆ. The next one is sexual harassment. The sexual harassment is nothing but ಇಲ್ಲಿ ಅಂದ್ರೆ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ನೌಕರಿಗೆ ಯಾವ ರೀತಿಯಲ್ಲಿ ಕಿರುಕುಳನ ಕೊಡಬಹುದು. ಮೀನ್ಸ್ ಇವಾಗ ಫಾರ್ ಎಕ್ಸಾಂಪಲ್ ವರ್ಕ್ ಟೈಮಿಂಗ್ಸ್ ಏನಿರುತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡುವಂಥದ್ದು, ಹೆಚ್ಚಿನ ವರ್ಕ್ ನ ಮಾಡಿಸುವಂಥದ್ದು, ವರ್ಕ್ ಪ್ರೆಷರ್ ಹಾಕುವಂಥದ್ದು. ದಿಸ್ ಇಸ್ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಹೇಳ್ತೀವಿ. Issues affecting the privacy of the employee in workplace surveillance. In the workplace ಅಂದ್ರೆ ಎಂಪ್ಲಾಯಿ ವರ್ಕ್ ಮಾಡುವಂತ ಪ್ಲೇಸ್ ಅಲ್ಲಿ ದ ಪ್ರೈವಸಿ ಅನ್ನೋದು ಅಲ್ಲಿ ಇರೋದಿಲ್ಲ. ಮೀನ್ಸ್ ಪರ್ಸನಲ್ ಪ್ರೈವಸಿಗೆ ಏನಾಗುತ್ತೆ, ಎಫೆಕ್ಟ್ ಆಗುತ್ತೆ, ಇಶ್ಯೂಸ್ ಆಗುತ್ತೆ. ಇದ್ರಲ್ಲೂ ಕೂಡ ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ದ ನೆಕ್ಸ್ಟ್ ಒನ್ ಇಸ್ ನಾಟ್ ಓನ್ಲಿ ಎಂಪ್ಲಾಯಿ, ಇವನ್ ಎಂಪ್ಲಾಯರ್ಗೂ ಕೂಡ ಇಲ್ಲಿ ಏನಾಗುತ್ತೆ, ಅಲ್ಲಿ ಅವರ ಪ್ರೈವಸಿ ಮೇಲೆ ಎಫೆಕ್ಟ್ ಆಗುತ್ತೆ, ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ವಿ ಗೋಯಿಂಗ್ ಟು ವಿಸಿಬಲ್ ಬ್ಲೋಯಿಂಗ್, ಅಂದ್ರೆ ಆ ಒಂದು ಎಂಪ್ಲಾಯರ್ ಏನಾದ್ರೂ ತುಂಬಾ ತಾಳ್ಮೆನ ಕಳ್ಕೊಂಡ್ರೆ ಅವರ ತಾಳ್ಮೆ, ಅವರ ಕೋಪ ಎಲ್ಲ ಏನಾಗುತ್ತೆ ಅಂದ್ರೆ ಪರ್ಸನ್ ಮೀನ್ಸ್ ವರ್ಕರ್ಸ್ ಮೇಲೆ ಏನಾಗುತ್ತೆ, ಅದು ಪರಿಣಾಮನ ಬೀರುತ್ತೆ. ದಟ್ ಇಸ್ ವಿಸಿಬಲ್ ಬ್ಲೋಯಿಂಗ್. ಒಂದೇ ಸತಿ ಅವ್ರ ಮೇಲೆ ಕೋಪನ ತೋರಿಸೋದು, ಎಗರಾಡೋದು, ಕಿರ್ಚಾಡೋದು, ಈ ರೀತಿ ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಮೀನ್ಸ್ ಪ್ರೈವಸಿ ಅವರ ಒಂದು ಪರ್ಸನಲ್ ಇಶ್ಯೂಗೆ, ಪರ್ಸನಲ್ ವರ್ಕ್ಗೆ, ಪರ್ಸನಲ್ ಕೆಲಸಗಳಿಗೆ ಯಾವುದಕ್ಕೂ ಕೂಡ ತಲೆನ ಹಾಕಬಾರ್ದು, ಕೈ ಹಾಕಬಾರ್ದು ಅಂತ ಹೇಳುವಂತೆ. The issues relating to the fairness of the employment contract and the balance of power between employer and employee. The employer and ಮತ್ತೆ ಎಂಪ್ಲಾಯಿ ನಡುವೆ ಒಂದು ಏನ್ ಪವರ್ ಅನ್ನೋದಿರುತ್ತೆ, ಆ ಪವರ್ ನ ಬ್ಯಾಲೆನ್ಸ್ ಮಾಡುವಂಥದ್ದು. ಜೊತೆಗೆ ಈ ಎಂಪ್ಲಾಯ್ಮೆಂಟ್ ಅಲ್ಲೂ ಕೂಡ ಎಲ್ಲಾ ರೀತಿಯಾದಂತಹ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಳ್ತಾರೆ. ಈ ಕಾಂಟ್ರಾಕ್ಟ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲೂ ಕೂಡ ರಿಲೇಟಿಂಗ್ ಟು ಕಾಂಟ್ರಾಕ್ಟ್ ಅಲ್ಲೂ ಕೂಡ ಇಲ್ಲಿ ಇಶ್ಯೂಸ್ ಅನ್ನೋದು ಅರೈಸ್ ಆಗುತ್ತೆ. ಇವನ್ ಎಂಪ್ಲಾಯರ್ ಮತ್ತೆ ಎಂಪ್ಲಾಯಿ ನಡುವೆ ಏನ್ ಪವರ್ ಇರುತ್ತೆ, ಪವರ್ ನ ಯೂಸ್ ಮಾಡಿ ಇವರ ಒಂದು ರಿಲೇಶನ್ಶಿಪ್ ಅಲ್ಲೂ ಕೂಡ ಏನಾಗುತ್ತೆ, ಇಲ್ಲಿ ಇಶ್ಯೂಸ್ ಅನ್ನೋದು ಅರೈಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ದ ನೆಕ್ಸ್ಟ್ ಒನ್ ಇಸ್ ಆಕ್ಯುಪೇಷನಲ್ ಸೇಫ್ಟಿ ಅಂಡ್ ಹೆಲ್ತಿ. ಪ್ರತಿಯೊಬ್ಬ ಎಂಪ್ಲಾಯೀಸ್ಗೂ ಕೂಡ ಇಲ್ಲಿ ಸೇಫ್ಟಿ, ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್, ಆ ರೀತಿಯಲ್ಲಿ ಪ್ರತಿಯೊಬ್ಬ ಪರ್ಸನ್ಗೂ ಮಾಡ್ಕೊಡ್ಬೇಕಾಗುತ್ತೆ. ಇದರಲ್ಲೂ ಕೂಡ ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ದಿಸ್ ಇಸ್ ಆಲ್ಸೋ ಇಶ್ಯೂಸ್ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಇಸ್ ಎಥಿಕ್ಸ್ ಇನ್ ಮಾರ್ಕೆಟಿಂಗ್. Marketing ethics in the area of applied ethics, which deals with the moral principles behind the operation and regulation of marketing. ಇಂದ ಯಾವುದೇ ರೀತಿಯಲ್ಲಿ ಮಾರ್ಕೆಟಿಂಗ್ ಒಂದು ಆಪರೇಟಿಂಗ್ ಆಗ್ತಾ ಇದೆ, ನಡೀತಾ ಇದೆ, ಅಥವಾ ರೆಗ್ಯುಲೇಷನ್ಸ್ ನ ಯೂಸ್ ಮಾಡ್ತಾ ಇದೆ ಅಂದ್ರೆ ಪ್ರತಿಯೊಂದು ಮಾರ್ಕೆಟಿಂಗ್ ಕೂಡ ಅದರ ಹಿಂದೆ
ಮಾರಲ್ ಪ್ರಿನ್ಸಿಪಲ್ಸ್ ನ ಅಥವಾ ಎಥಿಕ್ಸ್ ನ ಅಪ್ಲೈ ಮಾಡಲೇಬೇಕು. ಅಪ್ಲೈ ಅಂದ್ರೆ ಅಡಾಪ್ಟ್ ಮಾಡ್ಕೊಳ್ಳೇಬೇಕು. ಪ್ರತಿಯೊಂದು ಮಾರ್ಕೆಟಿಂಗ್ ಕೂಡ ಕೆಲವೊಂದು ಎಥಿಕ್ಸ್ ನ ನೈತಿಕತೆಯನ್ನ ಯೂಸ್ ಮಾಡ್ಬೇಕಾಗುತ್ತೆ, ಮಾರಲ್ ಪ್ರಿನ್ಸಿಪಲ್ಸ್ ನ ಯೂಸ್ ಮಾಡ್ಬೇಕಾಗುತ್ತೆ. ಅದ್ರ ಮುಖಾಂತರ ಏನ್ ಮಾಡ್ಬೇಕು ಅಂದ್ರೆ ಮಾರ್ಕೆಟಿಂಗ್ ನ ಮುಂದುವರಿಸಬೇಕು, ಮಾರ್ಕೆಟಿಂಗ್ ನ ನಡೆಸಬೇಕು, ರೆಗ್ಯುಲೇಷನ್ಸ್ ನ ಇಟ್ಕೊಳ್ಬೇಕಾಗುತ್ತೆ. The ethical issues confronted with in this area includes ಈ ಮಾರ್ಕೆಟಿಂಗ್ ಏರಿಯಾದಲ್ಲೂ ಕೂಡ ಅದರದೇ ಆದಂತ ಇಶ್ಯೂಸ್ ನ ಅರೈಸ್ ಆಗುತ್ತೆ. ಏನೇನ್ ಇಶ್ಯೂಸ್ ಅರೈಸ್ ಆಗುತ್ತೆ ಅಂದ್ರೆ ಫಸ್ಟ್ ಒನ್ ಇಸ್ ಪ್ರೈಸ್ ಫಿಕ್ಸಿಂಗ್ ಅನ್ನೋದು ನಡೆಯುತ್ತೆ ಮಾರ್ಕೆಟಿಂಗ್ ಅಲ್ಲಿ, ನೀವು ನೋಡಿರ್ತೀರಾ. ನೆಕ್ಸ್ಟ್ ಪ್ರೈಸ್ ಡಿಸ್ಕ್ರಿಮಿನೇಷನ್, ಒಬ್ರಿಗೊಂಥರ ಬೆಲೆಯಲ್ಲಿ ಮಾರಾಟ ಮಾಡುವಂಥದ್ದು, ಇನ್ನೊಬ್ರಿಗೆ ಇನ್ನೊಂದು ರೀತಿ ಬೆಲೆಯಲ್ಲಿ ಮಾರಾಟ ಮಾಡುವಂಥದ್ದು, ಇವ್ರು ಬರ್ತಾರೆ ಅಂತ ಮೊದಲೇ ಪ್ರೈಸ್ ನ ಫಿಕ್ಸ್ ಮಾಡಿ ಆ ಪ್ರೈಸ್ ನ ಸೇಲ್ ಮಾಡುವಂಥದ್ದು ಪ್ರಾಡಕ್ಟ್ ನ, ಈ ರೀತಿ ಇಶ್ಯೂಸ್ ನಡೆಯುತ್ತೆ. ಜೊತೆಗೆ ಪ್ರೈಸ್ ಸ್ಕಿಮ್ಮಿಂಗ್ ಮೀನ್ಸ್ ನಥಿಂಗ್ ಬಟ್ ಪರ್ಸೆಂಟೇಜ್ ಡಿಸ್ಕೌಂಟ್ ನ ಕೊಡುವಂಥದ್ದು, 10%, 20%, 30% ಆ ರೀತಿಯಲ್ಲಿ ಮಾಡುವಂಥದ್ದು, ದಟ್ ಈಸ್ ಪ್ರೈಸ್ ಸ್ಕಿಮ್ಮಿಂಗ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಒನ್ ಇಸ್ ಮ್ಯಾನಿಪುಲೇಷನ್ ಆಫ್ ಸಪ್ಲೈ. ಏನ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ, ಸಪ್ಲೈ ಮಾಡ್ತೀವಿ, ಇದರಲ್ಲೂ ಕೂಡ ಮ್ಯಾನಿಪುಲೇಟ್ ಮಾಡುವಂಥದ್ದು, ಮೋಸ ಮಾಡುವಂಥದ್ದು. ಅಂಡ್ ಎಕ್ಸ್ಕ್ಲೂಸಿವ್ ಡೀಲಿಂಗ್ ಅರೇಂಜ್ಮೆಂಟ್ ಅಂದ್ರೆ ಡೀಲಿಂಗ್ ಆಲ್ರೆಡಿ ಕೆಲವೊಂದು ಅರೇಂಜ್ಮೆಂಟ್ ಮಾಡ್ಕೊಡುವಂಥದ್ದು, ಡೀಲಿಂಗ್ ಮಾಡುವಂಥದ್ದು, ಸಾಗಣೆ ಮಾಡೋದ್ರಲ್ಲಿ ಒಂದು ಉತ್ತಮ ರೀತಿಯಾದಂತ ಡೀಲಿಂಗ್ಸ್ ನ ಮಾಡ್ಕೊಂಡ್ಬಿಡೋದು. ಡೀಲಿಂಗ್ಸ್ ಮಾಡ್ಕೊಂಡು ಅಲ್ಲೇ ಒಳಗಡೆ ಪ್ರಾಡಕ್ಟ್ಸ್ ನ ನಾವು ಸೇಲ್ ಮಾಡುವಂಥದ್ದು. ಟೈಯಿಂಗ್ ಅರೇಂಜ್ಮೆಂಟ್ಸ್, ಇದು ಕೂಡ ಟೈ ಅಪ್ ಮಾಡ್ಕೊಳ್ಳುವಂಥದ್ದು, ಟೈ ಅಪ್ ಮಾಡ್ಕೊಂಡು ಪ್ರಾಡಕ್ಟ್ ನ ಅರೇಂಜ್ಮೆಂಟ್ ಮಾಡುವಂಥದ್ದು, ಸಪ್ಲೈ ಮಾಡುವಂಥದ್ದು ಅಥವಾ ಟ್ರಾನ್ಸ್ಪೋರ್ಟೇಷನ್ ಮಾಡುವಂಥದ್ದು. ನೆಕ್ಸ್ಟ್ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್. ಪ್ರತಿಯೊಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೂಡ ಅವ್ರನ್ನ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತೀವಿ, ಅಡ್ವರ್ಟೈಸ್ ಮಾಡ್ತೀವಿ. ಇದರಲ್ಲೂ ಕೂಡ ಮಿಸ್ಲೀಡಿಂಗ್ ಮಾಡುವಂಥದ್ದು, ಮಿಸ್ ಗೈಡ್ಲೈನ್ಸ್ ಕೊಡುವಂಥದ್ದು. ನೆಕ್ಸ್ಟ್ ಕಂಟೆಂಟ್ ಆಫ್ ಅಡ್ವರ್ಟೈಸಿಂಗ್. ದ ಕಂಟೆಂಟ್ ಆಫ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಒಂದು ಪ್ರಾಡಕ್ಟ್ ನ ಬಗ್ಗೆ ಹಲವಾರು ಮಾಹಿತಿಗಳನ್ನ ಕೊಡ್ತೀವಿ, ಇದರಲ್ಲೂ ಕೂಡ ತಪ್ಪು ಮಾಹಿತಿಗಳನ್ನ ತಪ್ಪಿಸುವಂಥದ್ದು ಕಂಟೆಂಟ್ ಆಫ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೂಡ. ನೆಕ್ಸ್ಟ್ ಚಿಲ್ಡ್ರನ್ ಅಂಡ್ ಮಾರ್ಕೆಟಿಂಗ್. ದ ಮಾರ್ಕೆಟಿಂಗ್ ಅಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ನಾವು ಸೇಲ್ ಮಾಡ್ಬೇಕಾದ್ರೆ ಮಾರ್ಕೆಟಿಂಗ್ ಇರುತ್ತೆ, ಮಾರ್ಕೆಟಿಂಗ್ ಅಲ್ಲಿ ಕೂಡ ಮಕ್ಕಳನ್ನ ಯೂಸ್ ಮಾಡ್ಕೊಳ್ಳುವಂಥದ್ದು, ಅಂದ್ರೆ ಚಿಕ್ಕ ಮಕ್ಕಳನ್ನ ಯೂಸ್ ಮಾಡಿ ಮಾರ್ಕೆಟಿಂಗ್ ಮಾಡುವಂಥದ್ದು. ಅದರಿಂದ ಏನಾಗುತ್ತೆ, ಕಸ್ಟಮರ್ಸ್ ನೋಡಿ ಆ ಮಕ್ಕಳನ್ನ ನೋಡಿ ಆದ್ರೂ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡ್ಬಿಡ್ತಾರೆ ಅನ್ನೋ ಒಂದು ಇರುತ್ತೆ, ಮೈಂಡ್ ಸೆಟ್ ಇರುತ್ತೆ. ಆದ್ರಿಂದ ಮಕ್ಕಳನ್ನ ಯೂಸ್ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡುವಂಥದ್ದು. ನೆಕ್ಸ್ಟ್ ಒನ್ ಇಸ್ ಬ್ಲಾಕ್ ಮಾರ್ಕೆಟ್ಸ್. ಇನ್ ದ ಬ್ಲಾಕ್ ಮಾರ್ಕೆಟ್ಸ್ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಬೇರೆ ಕಡೆಯಿಂದ ಪ್ರಾಡಕ್ಟ್ಸ್ ನ ಕದ್ದು ಬೇರೆ ಒಂದು ಮಾರ್ಕೆಟ್ ಅಲ್ಲಿ ಅಥವಾ ಬೇರೆ ಕಡೆ ಅದನ್ನ ತುಂಬಾ ಚೀಪ್ ರೇಟ್ ಅಲ್ಲಿ ಆ ಪ್ರಾಡಕ್ಟ್ಸ್ ನ ಸೇಲ್ ಮಾಡುವಂಥದ್ದು. ದಿಸ್ ಒನ್ ಆಲ್ಸೋ ಒನ್ ಆಫ್ ದ ಇಶ್ಯೂ ಅಂತ ಹೇಳ್ಬೋದು. ಈ ರೀತಿಯಾದಂತಹ ಇಶ್ಯೂಸ್ ತುಂಬಾ ಅರೈಸ್ ಆಗುತ್ತೆ. ಫಸ್ಟ್ ಒನ್ ಇಸ್ ಪ್ರೈಸ್ ಫಿಕ್ಸಿಂಗ್ ಆಗಿರ್ಬೋದು, ಮ್ಯಾನಿಪುಲೇಷನ್ ಆಫ್ ಸಪ್ಲೈ ಆಗಿರ್ಬೋದು, ಮಿಸ್ಲೀಡಿಂಗ್ ಆಗಿರ್ಬೋದು, ಅಥವಾ ಕಂಟೆಂಟ್ ಅಲ್ಲಿ ಮಿಸ್ ಕಂಟೆಂಟ್ ಆಗಿರ್ಬೋದು, ಅಥವಾ ಚಿಲ್ಡ್ರನ್ ನ ಯೂಸ್ ಮಾಡ್ಕೊಳ್ಬಹುದು, ಅಥವಾ ಬ್ಲಾಕ್ ಮಾರ್ಕೆಟ್ಸ್. ಇವೆಲ್ಲವೂ ಕೂಡ ಮಾರ್ಕೆಟಿಂಗ್ ಅಲ್ಲಿ ಆಗುವಂತ ಇಶ್ಯೂಸ್ ಅಂತ ಹೇಳ್ತೀವಿ. ಅಂದ್ರೆ ನೈತಿಕತೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಪ್ರಾಡಕ್ಟ್ ನಾವು ಉತ್ಪಾದನೆ ಮಾಡ್ಬೇಕಾದ್ರೆ ಎಷ್ಟು ಬಂಡವಾಳ ಹಾಕಿರ್ತೀವಿ, ಎಷ್ಟು ಕ್ಯಾಪಿಟಲ್ ನ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಅದ್ರ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ. ಅದೇ ರೀತಿಯಲ್ಲಿ ನಾವು ಅದಕ್ಕೆ ಸಪ್ಲೈ ಮಾಡೋದಕ್ಕೆ ಅಥವಾ ಕಸ್ಟಮರ್ಸ್ ಅದನ್ನ ಪರ್ಚೇಸ್ ಮಾಡೋದಕ್ಕೂ ಕೂಡ ನಾವು ಎಕ್ಸ್ಪೆನ್ಸಸ್ ಮಾಡಿರ್ತೀವಿ. ಅದೆಲ್ಲದನ್ನು ನಾವು ತಗೊಳ್ಬೇಕು, ಮೀನ್ಸ್ ರಿಟರ್ನ್ ನಾವು ಪ್ರಾಫಿಟ್ ನ ತಗೊಳ್ಬೇಕು ಅಂದ್ರೆ ವಿ ಹ್ಯಾವ್ ಟು ಅಪ್ಲೈ ದ ಎಥಿಕ್ಸ್ ನ ಕೂಡ ನಾವಿಲ್ಲಿ ಫಾಲೋ ಆಗ್ಲೇಬೇಕಾಗತ್ತೆ. ಇಲ್ಲ ಅಂದ್ರೆ ಪ್ರಾಬ್ಲಮ್ಸ್ ಅನ್ನೋದು ನಮ್ಮ ಹಿಂದೆನೆ ಕಾದಿರುತ್ತೆ. ದ ನೆಕ್ಸ್ಟ್ ಒನ್, ದ ಲಾಸ್ಟ್ ಒನ್ ಇಸ್ ಎಥಿಕ್ಸ್ ಆಫ್ ಪ್ರೊಡಕ್ಷನ್. ಇನ್ ದ ಪ್ರೊಡಕ್ಷನ್ ಅಲ್ಲೂ ಕೂಡ ಉತ್ಪಾದನೆ ಮಾಡೋದ್ರಲ್ಲೂ ಕೂಡ ಯಾವ ರೀತಿಯಲ್ಲಿ ನೈತಿಕತೆನ ಫಾಲೋ ಆಗಬೇಕು, ನೈತಿಕತೆಯಲ್ಲಿ ಯಾವ ರೀತಿಯಾದಂತ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ. In this area of business ethics deals with the duties of a company to ensure that products and production process do not cause damage. ಇಲ್ಲಿ ಯಾವುದೇ ರೀತಿಯಾದಂತ ಒಂದು ಎಥಿಕ್ಸ್ ನ ಯೂಸ್ ಮಾಡಿದ್ರು
ಅಲ್ಲಿ ಡ್ಯೂಟೀಸ್ ಅಂದ್ರೆ ಪ್ರತಿಯೊಂದು ಕಂಪನಿ ಕೂಡ ಅದರದೇ ಆದಂತ ಡ್ಯೂಟೀಸ್ ನ ಒಳಗೊಂಡಿರುತ್ತೆ. ರೂಲ್ಸ್ ರೆಗ್ಯುಲೇಷನ್ಸ್ ಕರ್ತವ್ಯಗಳು, ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ಎಷ್ಟೇ ಡೀಲ್ಸ್ ಮಾಡ್ಕೊಂಡಿದ್ರು, ಎಷ್ಟೇ ರೀತಿ ಅಪ್ಲೈ ಮಾಡ್ಕೊಂಡಿದ್ರು ಕೂಡ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂತ ಪ್ರಾಡಕ್ಟ್ಸ್ಗೆ ಅಥವಾ ಪ್ರೊಡಕ್ಷನ್ಗೆ ಇಲ್ಲಿ ಏನಾಗುತ್ತೆ, ಡ್ಯಾಮೇಜ್ ಅನ್ನೋದು ಆಗೋದಿಲ್ಲ ಅಂತ ಹೇಳ್ತಾ ಇರೋದು. ಬಟ್ ಅದು ಖಂಡಿತವಾಗ್ಲೂ ಉತ್ಪಾದನೆ ಮಾಡುವಂತ ಪ್ರಾಡಕ್ಟ್ ಖಂಡಿತವಾಗ್ಲೂ ಡ್ಯಾಮೇಜ್ ಅನ್ನೋದು ಹಾಗೆ ಆಗುತ್ತೆ. ದ ಫಸ್ಟ್ ಒನ್ ಇಸ್ ಡಿಫೆಕ್ಟಿವ್. ಡಿಫೆಕ್ಟಿವ್ ಅಂಡ್ ಅಡಿಕ್ಟಿವ್. ದ ಡಿಫೆಕ್ಟಿವ್ ಅಂದ್ರೆ ಡ್ಯಾಮೇಜಸ್ ಆಗಿರುವಂಥದ್ದು, ಅಡಿಕ್ಟಿವ್ ಅಂದ್ರೆ ತಪ್ಪು ರೀತಿಯಲ್ಲಿ ಮೀನ್ಸ್ ಅದನ್ನ ಡೇಂಜರಸ್ ಆಗಿರುವಂತಹ ಇನ್ಹೆರಿಟೆಂಟ್ಲಿ ಡೇಂಜರಸ್ ಪ್ರಾಡಕ್ಟ್ಸ್ ಅಂದ್ರೆ ಅದನ್ನ ಯೂಸ್ ಮಾಡಿದ್ರೆ ಅದರಿಂದ ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಅಡಿಕ್ಟಿವ್ ಅಂದ್ರೆ ಒಂದೇ ರೀತಿಯಾದಂತ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು, ಆಲ್ರೆಡಿ ಅಡಿಕ್ಟ್ ಆಗೋಗಿರ್ತೀವಿ ಅದೇ ರೀತಿಯ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು. ಇನ್ಹೆರೆಂಟ್ಲಿ ಡೇಂಜರಸ್ ಪ್ರಾಡಕ್ಟ್, ಸ್ವಲ್ಪ ಸ್ವಲ್ಪನೇ ಆಗಿ ಅದು ಪ್ರಾಡಕ್ಟ್ ನ ಪರಿಣಾಮ ಹೊರಗಡೆ ಬರುವಂಥದ್ದು, ಇದರಿಂದ ಹಲವಾರು ರೀತಿಯಾದ ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗೋದು. ಈ ರೀತಿಯ ಉತ್ಪಾದನೆಗಳು ಕೂಡ ಏನಾಗುತ್ತೆ, ಇಶ್ಯೂಸ್ ಆಗುತ್ತೆ, ಅಂದ್ರೆ ಅರೈಸ್ ಆಗುತ್ತೆ, ಇಶ್ಯೂಸ್ ಅನ್ನೋದು ಅರೈಸ್ ಆಗುತ್ತೆ. ದ ಎಥಿಕಲ್ ರಿಲೇಷನ್ಸ್ ಬಿಟ್ವೀನ್ ದ ಕಂಪನಿ ಅಂಡ್ ದ ಎನ್ವಿರಾನ್ಮೆಂಟ್ ಇನ್ಕ್ಲೂಡ್ ಪೊಲ್ಯೂಷನ್. ಇಲ್ಲಿ ಒಂದು ಕಂಪನಿ ಅಂತ ಹೇಳಿದ್ಮೇಲೆ, ಒಂದು ಕಂಪನಿ ಸ್ಟಾರ್ಟ್ ಆಗ್ತಿದೆ ಅಂದ್ಮೇಲೆ ಅದ್ರ ಕಂಪನಿ ಜೊತೆಗೆ ಇಲ್ಲಿ ಎನ್ವಿರಾನ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್ ಇನ್ ದ ಎನ್ವಿರಾನ್ಮೆಂಟ್ ಆಲ್ಸೋ. ದ ಎನ್ವಿರಾನ್ಮೆಂಟ್ಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ತೊಂದರೆ ಆಗ್ತಿರೋ ರೀತಿಯಲ್ಲಿ ನಾವು ಅದನ್ನ ನೋಡ್ಕೊಳ್ಬೇಕಾಗುತ್ತೆ. ಮೀನ್ಸ್ ಇಲ್ಲಿ ಗುಡ್ ರಿಲೇಶನ್ಶಿಪ್ ನ ಬೆಳೆಸ್ಕೊಳ್ಬೇಕಾಗುತ್ತೆ. ಒಂದು ಕಂಪನಿ ಅಂಡ್ ಎನ್ವಿರಾನ್ಮೆಂಟ್ ಇವರಿಬ್ಬರ ನಡುವೆ ಒಂದು ಗುಡ್ ರಿಲೇಶನ್ಶಿಪ್ ನ ಬೆಳೆಸ್ಕೊಳ್ಬೇಕಾಗುತ್ತೆ. ದ ಎನ್ವಿರಾನ್ಮೆಂಟಲ್ ಎಥಿಕ್ಸ್, ಎನ್ವಿರಾನ್ಮೆಂಟ್ಗೆ ಎಥಿಕ್ಸ್ ಏನ್ ನೈತಿಕತೆಗಳು ಇರುತ್ತೆ ಅದನ್ನ ಫಾಲೋ ಆಗ್ಬೇಕು. ಪೊಲ್ಯೂಷನ್ ಆಗದಿರಾಗ ನೋಡ್ಕೊಳ್ಬೇಕು. ಜೊತೆಗೆ ಕಾರ್ಬನ್ ಎಮಿಷನ್ಸ್ ಟ್ರೇಡಿಂಗ್ ಅಂದ್ರೆ ವ್ಯವಹಾರ ಮಾಡ್ಬೇಕಾದ್ರೆ ಅಲ್ಲಿ ಉತ್ಪಾದನೆ ಮಾಡುವಂತ ಪ್ರತಿಯೊಂದು ಪ್ರಾಡಕ್ಟ್ ಏನು ಉತ್ಪಾದನೆ ಮಾಡ್ತೀವಿ ಅದನ್ನ ಯಾವ ರೀತಿ ಉತ್ಪಾದನೆ ಮಾಡಿದ ಹೊರಗಡೆ ಹೋಗ್ಬೇಕು, ಯಾವ ರೀತಿ ಪರಿಸರಕ್ಕೆ ಹಾನಿ ಆಗ್ತೀರಾ, ಯಾವ ರೀತಿಯಲ್ಲಿ ನಾವು ಅದನ್ನ ಸಮಸ್ಯೆನ ಬಗೆಹರಿಸ್ಕೋಬಹುದು, ಏನೇನು ಅಳವಡಿಸ್ಕೋಬೇಕು, ಅವೆಲ್ಲದನ್ನು ನಾವು ಆಲೋಚನೆ ಮಾಡಿ ನಾವು ಪರಿಸರಕ್ಕೆ ಯಾವುದೇ ರೀತಿಯಲ್ಲೂ ಹಾನಿ ಆಗ್ತಿರೋ ರೀತಿಯಲ್ಲಿ ನಾವು ಅದನ್ನ ನೋಡ್ಕೊಳ್ಬೇಕಾಗುತ್ತೆ. ದಿಸ್ ಒನ್ ಆಲ್ಸೋ ಒನ್ ಆಫ್ ದ ಇಶ್ಯೂಸ್ ಅಂತ ಹೇಳ್ತೀವಿ. ಎಥಿಕಲ್ ಪ್ರಾಬ್ಲಮ್ಸ್ ಅರೈಸಿಂಗ್ ಔಟ್ ಆಫ್ ನ್ಯೂ ಟೆಕ್ನಾಲಜೀಸ್. ದ ನೆಕ್ಸ್ಟ್ ethical problems arising of new technologies is ನ್ಯೂ ಟೆಕ್ನಾಲಜೀಸ್ ಇಂದನೂ ಕೂಡ ಹಲವಾರು ರೀತಿಯಾದಂತ ಪ್ರಾಬ್ಲಮ್ಸ್ ಅರೈಸ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಜೆನೆಟಿಕಲಿ ಮಾಡಿಫೈಡ್ ಫುಡ್. ಫಾರ್ ಎಕ್ಸಾಂಪಲ್ ಜೆನೆಟಿಕಲಿ ಮಾಡಿಫೈಡ್ ಫುಡ್, ಅದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಆಗಿನ ಕಾಲದಲ್ಲೆಲ್ಲ ರೈತರು ಭೂಮಿನ ಹೊತ್ತಿ ಪೈರ್ ನಾಟಿ ಮಾಡಿ ಬೆಳೆನ ಅಂದ್ರೆ ರಸಗೊಬ್ಬರಗಳನ್ನ ಉಪಯೋಗಿಸಿ ಅದರಿಂದ ಏನ್ ಮಾಡ್ತಿದ್ರು, ಕಷ್ಟಪಟ್ಟು ದುಡಿದು ಅವರು ಬೆಳೆನ ತಗೊಳ್ತಾ ಇದ್ರು. ಆ ಒಂದು ಆ ರೀತಿಯಲ್ಲಿ ಬೆಳೆದ ಆಹಾರ ತುಂಬಾ ಉತ್ತಮವಾದದ್ದು, ತುಂಬಾ ಗುಣಮಟ್ಟ ಉಳ್ಳದ್ದಾಗಿರುತ್ತೆ. ಅದನ್ನ ತಿಂದ ವ್ಯಕ್ತಿಗಳು ಕೂಡ ತುಂಬಾ ಹಲವಾರು ವರ್ಷ ಬದುಕಿ ಬಾಳಿದವರಾಗಿರ್ತಾರೆ. ಮೀನ್ಸ್ ಅದು ಏನ್ ಬೆಳೀತಾರೆ ಅದರ ಇಯರ್ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಮೀನ್ಸ್ ಅದು ಬೆಳೆಯುವಂತ ಬೆಳೆ 1 ವರ್ಷ ಟೈಮ್ ನ ತಗೊಂಡ್ರೆ ಒಂದು ವ್ಯಕ್ತಿನೂ ಕೂಡ ಅಷ್ಟು ವರ್ಷ ಅಂದ್ರೆ ದೀರ್ಘಾವಧಿಯ ವರ್ಷದಲ್ಲಿ ಅವನು ಬಾಳೋದಕ್ಕೆ ಚಾನ್ಸಸ್ ಆಗುತ್ತೆ. ಬಟ್ ಆದ್ರೆ ಈಗ ಏನಾಗಿದೆ, ಮಾಡರ್ನ್ ಟೆಕ್ನಾಲಜಿ, ನ್ಯೂ ಟೆಕ್ನಾಲಜೀಸ್ ನ ಯೂಸ್ ಮಾಡಿ 1 ಇಯರ್ ಬೆಳೆಯುವಂತ ಬೆಳೆ ವಿತಿನ್ ಎ 6 ಮಂತ್ ಅಥವಾ 7 ಮಂತ್ ಅಲ್ಲೇ ಬೆಳೆನ ತಗೊಳ್ತೀವಿ. ಅಂತ ಆಹಾರನ ನಾವು ತಿಂದಾಗ ಆಹಾರನ ಬೆಳಿಬೇಕಾದ್ರೆ ಅವ್ರು ಯೂಸ್ ಮಾಡಿರುವಂತ ಫರ್ಟಿಲೈಸರ್ಸ್ ಆಗಿರ್ಬೋದು ಅಥವಾ ಬೇರೆ ರೀತಿಯ ಏನೇನು ಯೂಸ್ ಮಾಡ್ತಾರೋ ಎಲ್ಲದರಿಂದ ಏನಾಗುತ್ತೆ ಅಂದ್ರೆ ಅದನ್ನು ತಿಂದಂತ ನಮಗೂ ಕೂಡ ಹೆಲ್ತ್ ಇಶ್ಯೂಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. 100 ವರ್ಷ ಅಲ್ಲ, ಈಗ ನಾವು ಬದುಕೋದು 60 ವರ್ಷಕ್ಕಿಂತ ಹೆಚ್ಚಾಗಿ ನಾವು ಬದುಕ್ತಿವೋ ಇಲ್ಲ. ಯಾಕಂದ್ರೆ ಆ ರೀತಿಯಾದಂತ ನಾವು ಫುಡ್ ನ ತಿಂತಾ ಇದೀವಿ.
ನಾವು ತಿನ್ನುವಂತ ಫುಡ್ ಅಲ್ಲಿ ಯಾವುದೇ ರೀತಿಯಾದಂತ ಒಂದು ಉತ್ತಮವಾದ ಗುಣಮಟ್ಟನ ಒಳಗೊಂಡದೇ ಇರುವಂತಹ ಒಂದು ಫುಡ್ ನಾವು ತಿಂತಾ ಇದ್ದೀವಿ. ನೋಡೋದಕ್ಕೆ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಬಟ್ ಆದ್ರೆ ಒಳ್ಳೆ ಆರೋಗ್ಯನ ಅದು ಕೊಡೋದಲ್ಲಿ ವಿಫಲ ಆಗ್ತಾ ಇದೆ. ಅದನ್ನು ಕೂಡ ನಾವು ಥಿಂಕ್ ಮಾಡ್ಬೇಕು. ರೈತರಿಗೆ ಏನ್ ಹೇಳ್ತೀವಿ ನಾವು, ಇದು ಇಷ್ಟು ತಿಂಗಳಲ್ಲಿ ಬೆಳೆನ ಬೆಳ್ಬಿಡ್ಬೋದು, ಹೆಚ್ಚಿನ ಪ್ರಾಫಿಟ್ ನಾವು ತಗೊಳ್ಬಹುದು ಅಂತ ಮೋಸ ಮಾಡಿ ಏನ್ ಮಾಡ್ತಾ ಇದೀವಿ, ನಾವು ಪ್ರಾಡಕ್ಟ್ ನ ಬೆಳೆಸೋದಕ್ಕೆ ಪ್ರೇರಣೆ ಮಾಡ್ತಾ ಇದೀವಿ. ಬಟ್ ಆದ್ರಿಂದ ಹೆಲ್ತ್ ಇಶ್ಯೂಸ್ ಆಗೋದು, ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡೋದು, ಪ್ರಾಬ್ಲಮ್ಸ್ ನ ಫೇಸ್ ಮಾಡೋದು ಕೂಡ ನಾವೇ ಆಗಿರ್ತೀವಿ ಅನ್ನೋದು ಕೂಡ ಥಿಂಕ್ ಮಾಡ್ಬೇಕು. ಅನದರ್ ಎಕ್ಸಾಂಪಲ್ ನಿಮ್ಗೆ ಕೊಡ್ಬೇಕಾದ್ರೆ, ಈಗ ಮೊದಲೆಲ್ಲ ನಾವು ತರಗತಿಗಳಲ್ಲಿ ಕೂತ್ಕೊಂಡು ಕ್ಲಾಸ್ನ ಕೇಳ್ತಿದ್ದೆ. ಈಗ ಏನ್ ಮಾಡ್ತಾ ಇದೀವಿ, ಆರಾಮಾಗಿ ಮನೇಲಿ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಕ್ಲಾಸಸ್ ನ ಕೇಳ್ತಾ ಇದೀವಿ. ದಿಸ್ ಇಸ್ ನ್ಯೂ ಟೆಕ್ನಾಲಜಿ. ಎಸ್, ದಿಸ್ ಒನ್ ಆಲ್ಸೋ ಒನ್ ಆಫ್ ದ ಎಕ್ಸಾಂಪಲ್ ಅಂತ ಹೇಳ್ಬೋದು. ದ ಲಾಸ್ಟ್ ಒನ್ ಇಸ್ ಪ್ರಾಡಕ್ಟ್ ಟೆಸ್ಟಿಂಗ್ ಎಥಿಕ್ಸ್. ಇನ್ ದ ಪ್ರೊಡಕ್ಷನ್, ಇನ್ ದ ಆರ್ಗನೈಸೇಷನ್ ಅಲ್ಲಿ ಪ್ರೊಡ್ಯೂಸ್ ಮಾಡಿರುವಂತಹ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಟೆಸ್ಟಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ದಿಸ್ ಒನ್ ಆಲ್ಸೋ ಒನ್ ಆಫ್ ದ ಎಥಿಕ್ಸ್ ಅಂತ ಹೇಳ್ತೀವಿ. ಪ್ರತಿಯೊಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ಮೇಲೆ ಅದನ್ನ ಟೆಸ್ಟಿಂಗ್ ಹೋಗ್ಬೇಕು. ಆ ಟೆಸ್ಟಿಂಗ್ ಅಲ್ಲಿ ಏನೇ ಡಿಫಾಲ್ಟ್ ಬಂದ್ರು ಅದನ್ನ ಸರಿಪಡಿಸ್ಕೊಂಡು ನೆಕ್ಸ್ಟ್ ಅದನ್ನ ನಾವು ಮಾರ್ಕೆಟಿಂಗ್ಗೆ ಸಪ್ಲೈ ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಅದರಲ್ಲೂ ಕೂಡ ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾಗಿ ನೂಡಲ್ಸ್ ಇಂದ ಏನ್ ಪ್ರಾಬ್ಲಮ್ಸ್ ಆಯ್ತು, ಇದರಿಂದ ಕಂಪನಿಗೆ ಎಷ್ಟು ಲಾಸಸ್ ಆಯ್ತು ಅನ್ನೋದು ಕೂಡ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಇದು ಕೂಡ ಜಸ್ಟ್ ಒನ್ ಆಫ್ ದ ಎಕ್ಸಾಂಪಲ್ ಅಂತ ಹೇಳ್ತೀನಿ. ಇಲ್ಲಿಗೆ ನಾನು ಇವತ್ತಿನ ಕ್ಲಾಸ್ ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸ್ಟೂಡೆಂಟ್ಸ್, ಅಂಡ್ ಟೇಕ್ ಕೇರ್.